ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ SSP ಸ್ಕಾಲರ್‌ಶಿಪ್ ಅರ್ಜಿ ಆಹ್ವಾನ ಆಗಿರೋ ಬಗ್ಗೆ ಮತ್ತು ಯಾವೆಲ್ಲ ಸಮುದಾಯದ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸೋಕ್ಕೆ ಎಲಿಜಿಬಲ್ ಇದ್ದೀರಾ ಮತ್ತು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಏನು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಸ್ನೇಹಿತರೆ, 2026ನೇ ಸಾಲಿನ ಈ ಒಂದು SSP ಸ್ಕಾಲರ್‌ಶಿಪ್ಗೆ ಅರ್ಜಿ ಆಹ್ವಾನಿಸಲಾಗಿದೆ. ಲೈವ್ ಪ್ರೂಫ್ ಆಗಿ ನಿಮಗೆ ತೋರಿಸ್ತೀನಿ, ನೀವು ಕೂಡ ಚೆಕ್ ಮಾಡಿ ನೋಡಿಕೊಳ್ಬೋದು. ಮೊದಲಿಗೆ ನೀವು SSP ಸ್ಕಾಲರ್‌ಶಿಪ್ದು ವೆಬ್ಸೈಟನ್ನು ಓಪನ್ ಮಾಡ್ಕೊಳ್ಳಿ. ssp.karnataka.go.in ಅಂತ ಸರ್ಚ್ ಮಾಡಿ ಗೂಗಲಲ್ಲಿ. ಫಸ್ಟ್ ಲಿಂಕ್ ಓಪನ್ ಮಾಡಿಕೊಂಡ್ರೆ ನಿಮಗೆ ಈ ರೀತಿಯಾಗಿ ಬರುತ್ತೆ. ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ. 2026-27ನೇ ಸಾಲಿನ ಒಂದು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಪೋಸ್ಟ್ ಮೆಟ್ರಿಕ್ ಸ್ಕಾಲರ್‌ಶಿಪ್ಗೆ ಅರ್ಜಿ ಆಹ್ವಾನಿಸಲಾಗಿದೆ. ಪ್ರೀ ಮೆಟ್ರಿಕ್ ಇನ್ನೂ ಪ್ರಾರಂಭ ಆಗಿಲ್ಲ, ಯಾವುದೇ ರೀತಿ ಪ್ರೀ ಮೆಟ್ರಿಕ್ದು ತೋರಿಸ್ತಾ ಇಲ್ಲ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರೀ ಮೆಟ್ರಿಕ್ ಬಗ್ಗೆ ಅಪ್ಡೇಟನ್ನು ಕೊಡ್ತಾ ಹೋಗ್ತೀನಿ. ಇವಾಗೇನು ನೋಡ್ತಾ ಇದ್ದೀರಲ್ಲ, ಇದು ಯಾವ ಸಮುದಾಯದವರಿಗೆ ಕೊನೆಯ ದಿನಾಂಕ ಎಂದು ಕೊಟ್ಟಿದ್ದಾರೆ. ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಸಬ್ಮಿಷನ್ ಅಂತ ಕೊಟ್ಟಿದ್ದಾರೆ. ನೋಡ್ತಾ ಇದ್ದೀರಾ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯದು ಮೆಟ್ರಿಕ್ ನಂತರ ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿಗಳಿಗೆ 31/8/2026ವರೆಗೂ ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಇನ್ನೂ 2 ತಿಂಗಳ ಅವಕಾಶ ಇದೆ. ಪರಿಶಿಷ್ಟ ಪಂಗಡ ಅಂದರೆ ST ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 31/8. OBCದು ಸೇಮ್ ಇದೆ, STದು ಸೇಮ್ ಇದೆ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆದು ಇದು ಕೂಡ 30/9/2026 ಅಂತ ಕೊಟ್ಟಿದ್ದಾರೆ. ಇನ್ನೂ 1 ತಿಂಗಳು ಎಕ್ಸ್ಟ್ರಾ ಕೊಟ್ಟಿದ್ದಾರೆ. 3 ತಿಂಗಳ ಅವಕಾಶ ಇದೆ. ಅಲ್ಪಸಂಖ್ಯಾತರು ಮುಸ್ಲಿಮು, ಸಿಖ್, ಬೌದ್ಧ, ಜೈನ ವಿದ್ಯಾರ್ಥಿಗಳಿಗೆ ಅವಕಾಶ ಹೆಚ್ಚಿಗೆ ಕೊಟ್ಟಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ ವಿದ್ಯಾರ್ಥಿಗಳಿಗೆ 31/1/2027 ನೋಡಿ, ಇದಕ್ಕೆ 6 ತಿಂಗಳ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಜನವರಿ 31ರವರೆಗೂ ಅವಕಾಶ. SC ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಸೋಕ್ಕೆ ಜನವರಿ 2027ರವರೆಗೆ ನಿಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಈ ರೀತಿಯಾಗಿ ಈ ಒಂದು ಸಮುದಾಯದ ವಿದ್ಯಾರ್ಥಿಗಳು SSP ಸ್ಕಾಲರ್‌ಶಿಪ್ಪನ್ನು ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಪೋಸ್ಟ್ ಮೆಟ್ರಿಕ್ ಸ್ಕಾಲರ್‌ಶಿಪ್ಪು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದಂತ ಈ ಹಿಂದೆ ವಿಡಿಯೋ ಕೂಡ ಮಾಡಿದ್ದೆ ನಾನು. ಆ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ, ನೋಡ್ಕೊಳ್ಳಿ. ಆ ವಿಡಿಯೋ ನೋಡಿಕೊಂಡು ನೀವೇ ನಿಮ್ಮ ಒಂದು ಮೊಬೈಲ್ನಲ್ಲೇ ಅರ್ಜಿಯನ್ನು ಸಲ್ಲಿಸ್ಕೋಬೋದು. ತುಂಬ ಈಸಿಯಾಗಿದೆ SSP ಸ್ಕಾಲರ್‌ಶಿಪ್ ಅರ್ಜಿಯನ್ನು ಸಲ್ಲಿಸೋದು. ಈ ವರ್ಷ ಕೂಡ ಒಂದು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ, ಅದನ್ನು ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ. SSP ಸ್ಕಾಲರ್‌ಶಿಪ್ಗೆ ಬೇಕಾಗಿರುವಂಥ ಡಾಕ್ಯುಮೆಂಟ್ ಯಾವಪ್ಪ ಅಂದರೆ ಕೊಟ್ಟಿದ್ದ ಅಗತ್ಯ ದಾಖಲಾತಿಗಳು: ವಿದ್ಯಾರ್ಥಿ ಆಧಾರ್ ಕಾರ್ಡ್ ಬೇಕಾಗುತ್ತೆ, ವಿದ್ಯಾರ್ಥಿ ಆಧಾರ್ ಕಾರ್ಡು ಮತ್ತು ತಂದೆ ತಾಯಿ ಆಧಾರ್ ಕಾರ್ಡು ಕೂಡ ಬೇಕಾಗುತ್ತೆ. ಕೆಲವು ಸಲ ತಂದೆ ತಾಯಿಯ ಹೆಸರನ್ನು ನೋಡೋದಕ್ಕೋಸ್ಕರ ತಂದೆ ತಾಯಿ ಆಧಾರ್ ಕಾರ್ಡಲ್ಲಿ ಎಂಟ್ರಿ ಮಾಡೋದಿರುತ್ತೆ. ಮೊಬೈಲ್ ನಂಬರ್ ಬೇಕಾಗುತ್ತೆ, ಇಮೇಲ್ ID ಬೇಕಾಗುತ್ತೆ. SLC ನೋಂದಣಿ ಸಂಖ್ಯೆ ಅಂದರೆ SLC ಮಾರ್ಕ್ಸ್ ಕಾರ್ಡ್ನಲ್ಲಿರುವಂಥ ನೋಂದಣಿ ಸಂಖ್ಯೆ ಬೇಕಾಗುತ್ತೆ. ಜಾತಿ ಆದಾಯ ಪ್ರಮಾಣಪತ್ರ ಕೂಡ ಬೇಕಾಗುತ್ತೆ. ವಿಕಲಚೇತರಾಗಿದ್ದರೆ UDID ಕಾರ್ಡ್ ಬೇಕಾಗುತ್ತೆ. ವಿದ್ಯಾರ್ಥಿ ವಾಸವಿರೋ ಜಿಲ್ಲೆ, ತಾಲೂಕು, ವಿಧಾನಸಭಾ ಕ್ಷೇತ್ರದ ಹೆಸರು ಕೂಡ ಬೇಕಾಗುತ್ತೆ. MLA ಕ್ಷೇತ್ರ ಯಾವುದು ಇರುತ್ತೆ ನಿಮ್ಮ ತಾಲೂಕಿಂದು, ಅದೊಂದು ಹೆಸರು ಕೂಡ ಬೇಕಾಗುತ್ತೆ. ವಿದ್ಯಾರ್ಥಿ ದಾಖಲಾತಿ ಅಂತ ಕೊಟ್ಟಿದ್ದಾರೆ, ಅಂದರೆ ಅಡ್ಮಿಷನ್ ಮಾಡಿರೋ ಬಗ್ಗೆ ರಿಸಿಪ್ಟನ್ನು ನೀವು ಹೊಂದಿರಬೇಕಾಗುತ್ತೆ. ರಿಸಿಪ್ಟ್ ಇದ್ದರೆ ಮಾತ್ರ ಅಲ್ಲಿ ನಿಮಗೆ ಅಡ್ಮಿಷನ್ ಇಯರ್ದೆಲ್ಲ ಹಾಕೋಕ್ಕೆ ಅವಕಾಶ ಇರುತ್ತೆ. ಸಂಬಂಧಪಟ್ಟ ದಾಖಲೆ ಈ ದೃಢೀಕೃತ ಸಂಖ್ಯೆ ಅಂತಿದೆ, ಇದು ಅನ್ವಯ ಆಗೋದಿಲ್ಲ, ಇದನ್ನು ಬೇಕಾಗಿಲ್ಲ. ಹಾಸ್ಟೆಲ್ ವಿವರ, ನೀವೇನಾದರೂ ಹಾಸ್ಟೆಲಲ್ಲಿದ್ದರೆ ಹಾಸ್ಟೆಲ್ ವಿವರನ ಹಾಕಬೇಕಾಗುತ್ತೆ. ಹಾಸ್ಟೆಲಲ್ಲಿಲ್ಲ ಅಂದರೆ ಅದನ್ನು ಹಾಕೋದು ಅವಶ್ಯಕತೆ ಇಲ್ಲ. ಮತ್ತು ಇನ್ನೊಂದು ಸೂಚನೆ ಏನಪ್ಪ ಅಂದರೆ, ಹಿಂದುಳಿದ ವರ್ಗ OBC ವಿದ್ಯಾರ್ಥಿಗಳು ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ಮತ್ತು ಸಮಾಜ ಕಲ್ಯಾಣ SC ವಿದ್ಯಾರ್ಥಿಗಳಿಗೆ NSP OTR ಅಂತಿದೆ. NSP OTR ನೋಂದಣಿ ಮಾಡಬೇಕು. NSP OTR ಮಾಡಿ NSP ನಂಬರನ್ನು ಲಾಸ್ಟಲ್ಲಿ ಹಾಕೋದಿರುತ್ತೆ. SSP ಸ್ಕಾಲರ್‌ಶಿಪ್ ಹಾಕುವಾಗ NSP OTR ಯಾವ ರೀತಿ ಮಾಡೋದು ಅಂತ ಅದನ್ನು ಕೂಡ ವಿಡಿಯೋ ಮಾಡಿದ್ದೀನಿ. ಆ ಒಂದು ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ, ಅದನ್ನು ನೋಡಿಕೊಂಡು NSP OTRನ್ನು ಮಾಡ್ಕೊಳ್ಳಿ. 2 ಲಿಂಕ್ ಕೊಟ್ಟಿರ್ತೀನಿ, SSP ಪೋಸ್ಟ್ ಮೆಟ್ರಿಕ್ ಆನ್ಲೈನ್ ಅಪ್ಲಿಕೇಶನ್ ಮತ್ತು NSP OTR ಯಾವ ರೀತಿ ಮಾಡೋದು ಅದನ್ನು ಕೂಡ ವಿಡಿಯೋ ಮಾಡಿ ಹಾಕಿದ್ದೀನಿ. ಅದನ್ನು ಲಿಂಕನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, 2 ನೋಡಿಕೊಂಡು ಅರ್ಜಿಯನ್ನು ನೀವು ಸಲ್ಲಿಸ್ಕೊಳ್ಳಿ. ಇದಿಷ್ಟು ಈ ಒಂದು ಪೋಸ್ಟ್ ಮೆಟ್ರಿಕ್ SSP ಸ್ಕಾಲರ್‌ಶಿಪ್ ಅರ್ಜಿ ಆಹ್ವಾನ ಆಗಿರೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂದ್ಕೊತೀನಿ. ಇದರ ರಿಲೇಟೆಡ್ ಆಗಿ ಏನಾದರೂ ನಿಮಗೆ ಕ್ವಶನ್ ಇದ್ದರೆ, ಏನಾದರೂ ಕ್ವಶನ್ ಕೇಳೋದಿದ್ದರೆ ಕಮೆಂಟ್ ಮಾಡಿ. ಏನೇ ಒಂದು ಡೌಟ್ಸ್ ಇರಲಿ ಕಮೆಂಟಲ್ಲಿ ನಿಮಗೆ ಉತ್ತರನ ಕೊಡ್ತೀನಿ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ ಅರ್ಜಿಯನ್ನು ಸಲ್ಲಿಸೋದು ತಿಳಿಸ್ಕೊಡ್ತೀನಿ. ಹಾಗೂ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನನ್ನು ಪ್ರೆಸ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.